ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರಿಗೆ ಇಡಿ ಅಧಿಕಾರಿಗಳ ಬಿಸಿ ತಾಕಿದೆ. ಈ ಕ್ಷಣಕ್ಕೂ ದಾಖಲೆಗಳ ಪರಿಶೀಲನೆ ಇಡಿ ಅಧಿಕಾರಿಗಳಿಂದ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೆಪಿಎಸ್ಸಿ ಹಗರಣದಲ್ಲಿ ಮುಂದುವರೆದಿದೆ ಇಡಿ ಅಧಿಕಾರಿಗಳ ತಲಾಶ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ಇಡಿ ಅಧಿಕಾರಿಗಳು. ಶಿವಶಂಕರಪ್ಪ ನಿವಾಸದಲ್ಲಿ ಪರಿಶೀಲನೆ ಮುಂದುವರೆದಿದ್ದು ಡಾಲರ್ಸ್ ಕಾಲೋನಿಯಲ್ಲಿರುವ ಫ್ಲಾಟ್ನಲ್ಲಿ ಪರಿಶೀಲನೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸತತ 22 ಗಂಟೆಗಳಿಂದಲೂ ಕೂಡ ಸುದೀರ್ಘ ಪರಿಶೀಲನೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ತಡರಾತ್ರಿ ತನಕ ಇಡಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಆಗಿದ್ದು ಮತ್ತೆ ಬೆಳಗಿನ ಜಾವ ಇಡಿ ಅಧಿಕಾರಿಗಳ ಪರಿಶೀಲನೆ ಮುಂದುವರಿಯಲಿದೆ. ಮನೆಯಲ್ಲೇ ಉಳಿದುಕೊಂಡಿದ್ದಾರಂತೆ ಇಬ್ಬರು ಇಡಿ ಅಧಿಕಾರಿಗಳು. ರಾತ್ರಿ ಶಿವಶಂಕರಪ್ಪ ಮನೆಗೆ ಊಟ ತರಿಸಿಕೊಂಡಿದ್ರು ಇಡಿ ಅಧಿಕಾರಿಗಳು. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸಂಬಂಧ ನಿನ್ನೆಯಿಂದಲೂ ಕೂಡ ತಲಾಶ್ ಆಗ್ತಾ ಇದೆ ಶಿವಶಂಕರಪ್ಪ ಅವರ ನಿವಾಸದಲ್ಲಿ. ಮನೆಯಲ್ಲಿ ದಾಖಲೆಗಳು, ಬ್ಯಾಂಕ್ ಖಾತೆಗಳ ಬಗ್ಗೆ ತನಿಖೆಯನ್ನ ಇಡಿ ಅಧಿಕಾರಿಗಳು ಮುಂದುವರೆಸಿದ್ದು ಅಕ್ರಮ ಹಣ ವರ್ಗಾವಣೆ ಸಂಬಂಧ ಪರಿಶೀಲನೆ ಆಗ್ತಾ ಇದೆ ಇಡಿ ಅಧಿಕಾರಿಗಳಿಂದ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ಮತ್ತು ಹವಾಲಾ ದಂಧೆ, ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಬೆಳವಣಿಗೆಗಳು ಆಗಿರೋದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರೋದ್ರಿಂದ ಈ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಲ್ಲವೂ ಕೂಡ ಕೋಟಿ ಕೋಟಿ ಡೀಲಿಂಗ್ಗೆ, ಒಂದು ಹುದ್ದೆಗೆ 1,80,00,000 ಅನ್ನೋ ರೀತಿಯಲ್ಲಿ ವ್ಯವಹಾರಗಳ ಆಗ್ತಾ ಇತ್ತು ಅನ್ನೋದು ಅದು ಬಹಿರಂಗಗೊಂಡಿದೆ. ಇದರ ಬೆನ್ನಲ್ಲೇ ಬಂದಂತಹ ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡ್ತಾ ಇದ್ರು, ಹೆಂಗೆಲ್ಲ ಇದು ವರ್ಗಾವಣೆ ಆಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆಗೆ ಒಂದು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆಯಂತೆ ಇಡಿ ಅಧಿಕಾರಿಗಳಿಗೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ಮುಂದುವರೆಸಿದ್ದಾರೆ. ಬರೀ ಶಿವಶಂಕರಪ್ಪ ಅವರ ನಿವಾಸ ಮಾತ್ರ ಅಲ್ಲ, ಶಿವಶಂಕರಪ್ಪ ಅವರ ಜೊತೆಗೆ ಶಾಮೀಲಾಗಿ ಯಾರೆಲ್ಲ ಹುದ್ದೆಗಳನ್ನ ಕೋಟಿ ಕೋಟಿ ದುಡ್ಡಿಗೆ ಮಾರಾಟ ಮಾಡೋದಕ್ಕೆ ಮುಂದಾಕಿದ್ರಲ್ಲ, ಮಧ್ಯವರ್ತಿಗಳು, ಡೀಲರ್ಗಳು, ಅವರ ನಿವಾಸದಲ್ಲೂ ಕೂಡ ದಾಳಿ ಆಗಿದೆ. ಸೊ ಅಲ್ಲೂ ಕೂಡ ಮೋಸ್ಟ್ಲಿ ಇವತ್ತು ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮುಂದುವರಿಸೋ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ, ಇತಿಹಾಸದಲ್ಲೇ ಮೊದಲ ಬಾರಿಯಂತೆ ಕೆಪಿಎಸ್ಸಿ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಆಗಿರೋದು. ನೋಡಿ, ಶಿವಶಂಕರಪ್ಪ ಅವರ ದಯೆಯಿಂದ ಇಡಿ ಅಧಿಕಾರಿಗಳು ಕಚೇರಿ ಮೇಲೂ ಕೂಡ ದಾಳಿ ಮಾಡಿದ್ದಾರೆ.